ಸಿಎಂ ಬಸವರಾಜ ಬೊಮ್ಮಾಯಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿ ಬಳಿಕ ಬಸವರಾಜ ಬೊಮ್ಮಾಯಿ ಅವರು ಮಾತಾಡ್ತಿದ್ದಾರೆ. ಬನ್ನಿ ಅದರ ನೇರ ಪ್ರಸಾರವನ್ನ ನೋಡೋಣ. ಒಂದು ಸಭೆಯನ್ನ ಮಾಡಿದ್ದೀನಿ, ಈಗಾಗಲೇ ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಮೊಟ್ಟ ಮೊದಲನೇದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗೆ ನಮ್ಮೆಲ್ಲ 5 ಜನ ಸಚಿವರ ಜೊತೆಗೆ ಭೇಟಿಯಾಗಿದ್ವಿ. ಅದಾದಮೇಲೆ ನನ್ನ ಜೊತೆಗೆ ಸುದೀರ್ಘವಾಗಿ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿದರು. ಅವರು ನೀವು ಒಂದು ಉತ್ತಮ ಕ್ಲೀನ್ ಗೌರ್ಮೆಂಟ್ ಕೊಡಬೇಕು ಅಂತ ವಿಚಾರವನ್ನು ಮತ್ತು ಇಡೀ ಪಕ್ಷ ಎಲ್ಲರೂ ಕೂಡ ಆ ನಿರೀಕ್ಷೆಯನ್ನು ಮಾಡ್ತಾಯಿದೆ. ಆ ನಿಟ್ಟಿನಲ್ಲಿ ತಮ್ಮ ಎಲ್ಲ ವಿಚಾರಗಳು ನಿರ್ಧಾರಗಳು ಇರಬೇಕು ಅನ್ನುವಂಥದ್ದು. ಎರಡನೇದಾಗಿ ರಾಜ್ಯದಲ್ಲಿ ಇರುವಂಥ ಮಳೆ ಬಿದ್ದು ಎಷ್ಟು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಇದೆ, ಎಷ್ಟು ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದೆ, ಬೆಳೆಗಳ ಪರಿಸ್ಥಿತಿಯನ್ನು ಅದನ್ನು ಕೂಡ ಅವರೆಲ್ಲ ಸುದೀರ್ಘವಾಗಿ ವಿಚಾರಿಸಿದರು. ಅದರ ಜೊತೆಗೆ ನಾನು ಕೇಂದ್ರದಿಂದ ಆಗಬೇಕಾಗಿರುವಂಥ ಹಲವಾರು ಯೋಜನೆಗಳು ನಾನು ತಮ್ಮ ಮುಂದೆ ಬರುವಂಥ ದಿನಗಳಲ್ಲಿ ಪ್ರಸ್ತುತಪಡಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದಾಗ ಖಂಡಿತವಾಗೂ ಕರ್ನಾಟಕದ ಬೆಳವಣಿಗೆಗಾಗಿ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ವಿಷಯದಲ್ಲಿ ತಾವು ಯಾವ ಪ್ರಾಜೆಕ್ಟ್ಸ್ಗಳನ್ನು ತರ್ತೀರಿ ಅವಾಗೆಲ್ಲದಕ್ಕೂ ಕೂಡ ನಾವು ಸಹಾಯವನ್ನು ಮಾಡ್ತೇವೆ, ಸಹಾಯ ಹಸ್ತವನ್ನು ಕೊಡ್ತೇವೆ ಅನ್ನೋಂಥ ಮಾತನ್ನು ಅವರು ಹೇಳಿದ್ದಾರೆ. ಅಲ್ಲದೆ ಅವರು ಈಗಿರುವಂಥ ದೇಶದಲ್ಲಿರುವಂಥ ಕೋವಿಡ್ ಪರಿಸ್ಥಿತಿಯನ್ನು ನಿಯಂತ್ರಣ ತಾವು ಮಾಡಬೇಕು, ಪಕ್ಕದ ಕೇರಳ ರಾಜ್ಯದಲ್ಲಿ ಹೆಚ್ಚಾಗಿರೋದನ್ನು ತಾವು ಗಮನಿಸಿದ್ದೀರಿ ಅಂತ ಭಾವಿಸಿದ್ದೇನೆ ಅಂತೆಲ್ಲ ಹೇಳಿದರು. ಅದನ್ನು ನಾವೇನು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ ಅನ್ನೋ ವಿಚಾರವನ್ನು ಕೂಡ ಅವರು ಹೇಳಿದ್ದೇನೆ. ಆ ಗಡಿ ಜಿಲ್ಲೆಯ DC ಗಳ ಜೊತೆಗೆ ಮಾತನಾಡಿದ್ದೇನೆ. ಈಗಾಗಲೇ SP ಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಹಿರಿಯ ಅಧಿಕಾರಿಗಳೇ ಅದನ್ನು ಮಾನಿಟರ್ ಮಾಡಬೇಕು ಮತ್ತು ಹೆಚ್ಚಿನ ಟೆಸ್ಟಿಂಗ್ ಫೆಸಿಲಿಟಿ ಅಲ್ಲಿ ಗಡಿಯಲ್ಲಿ ಮಾಡಬೇಕು. ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಆ 4-5 ಜಿಲ್ಲೆಗಳಲ್ಲಿ ಹೆಚ್ಚಿಗೆ ಮಾಡಬೇಕನ್ನುವಂಥ ಚೀಫ್ ಸೆಕ್ರೆಟರಿ ಮುಖಾಂತರ ಕೊಟ್ಟಿರೋ ಸೂಚನೆಯನ್ನು ಕೂಡ ನಾನು ವಿವರಿಸಿದ್ದೇನೆ. ಮತ್ತು ಅವರು ಹೇಳಿದ್ದಾರೆ, ನಿಮ್ಮ ರಾಜ್ಯದ ವಿಚಾರಕ್ಕಾಗಿ ಯಾವಾಗಲೂ ನಾನು ನಿಮಗೆ ಲಭ್ಯ ಆಗ್ತೇನೆ, ತಾವು ಬರ್ಬೋದು, ಇಲ್ಲರೆ ದೂರವಾಣಿ ಮುಖಾಂತರನೇ ಕೆಲವು ವಿಚಾರಗಳನ್ನು ತಾವು ತಿಳಿಸಿದರೆ ಅದಕ್ಕೇನೆಲ್ಲ ಸಹಾಯ ಮಾಡಬೇಕು ಆ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾರೆ. ಸುಮಾರು 35-40 ನಿಮಿಷ ಸುದೀರ್ಘವಾದಂಥ ಮಾತುಕತೆ ಆಗಿದೆ. ಭಾಳ ಸೌಹಾರ್ದತೆಯಿಂದಾಗಿದೆ, ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಾನು ನರೇಂದ್ರ ಮೋದಿಯವರಿಗೆ ಅವರು ತೋರಿಸಿರುವಂಥ ಒಂದು ವಿಶ್ವಾಸ ಮತ್ತು ಔದಾರ್ಯಕ್ಕೆ ನಾನು ಅನಂತ ಧನ್ಯವಾದಗಳನ್ನು ಮಾಧ್ಯಮದ ಮುಖಾಂತರ ಕೂಡ ಹೇಳಕ್ಕೆ ಇಚ್ಛೆಪಡ್ತೇನೆ. ತದನಂತರ ಅಮಿತ್ ಶಾಜಿ ಅವರನ್ನು ಭೇಟಿಯಾಗಿದ್ವಿ ಪಾರ್ಲಿಮೆಂಟ್ನಲ್ಲಿ. ಅವರು ಕೂಡ ದಿಸ್ ಈಸ್ ಅ ಟೆಸ್ಟಿಂಗ್ ಟೈಮ್ ಫಾರ್ ಯು ಹ್ಯಾವ್ ಟು ರೈಸ್ ಟು ದಿ ಒಕೇಶನ್ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ನೀವೇನು ವಿಶ್ವಾಸ ಇಟ್ಟಿದ್ದೀರಿ ಅದಕ್ಕೆ ನಾನು 24/7 ಕೆಲಸ ಮಾಡಲು ಸಿದ್ಧನಿದ್ದೇನೆ ಅನ್ನೋಂಥ ಮಾತನ್ನು ಕೂಡ ನಾನು ಅವ್ರಿಗೆ ತಿಳಿಸಿದ್ದೆ. ರಾಜನಾಥ್ ಸಿಂಗ್ ಅವರು ಆಶೀರ್ವಾದ ಮಾಡಿದ್ದಾರೆ. ನಡ್ಡಾಜಿ ಅವ್ರ ಜೊತೆಗೆ ಎಲ್ಲ ಒಂದು ರಾಜಕೀಯ ಸ್ಥಿತಿಗತಿಯ ಜೊತೆಗೆ ಪಕ್ಷವನ್ನು ಬಲವರ್ಧನೆ ಮಾಡಬೇಕನ್ನುವಂಥ ವಿಚಾರವನ್ನು ಕೂಡ ಅವರು ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ.
ಪಕ್ಷದ ಜೊತೆಗೆ ಸೌಹಾರ್ದತೆಯ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಆಗಬೇಕು. ಬರುವಂಥ ಹಲವಾರು ಚುನಾವಣೆ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಬೇಕು. ಲೋಕಲ್ ಬಾಡೀಸ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು, ಅಥವಾ ಬೈ ಎಲೆಕ್ಷನ್ಸ್ ಇದೆ 2, ಅವನ್ನು ಕೂಡ ಸಿದ್ಧತೆಯನ್ನು ಮಾಡ್ಕೋಬೇಕನ್ನುವಂಥ ಸೂಚನೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇದಲ್ಲದೆ ನಮ್ಮ MP ಗಳ ಜೊತೆಗೆ ನಾನು ಚರ್ಚೆ ಮಾಡಿದ್ದೇನೆ. ಕರ್ನಾಟಕದ ಹಲವಾರು ಯೋಜನೆಗಳ ಬಗ್ಗೆ ಎಲ್ಲೆಲ್ಲಿ ಕುಂಠಿತ ಆಗಿದೆ ಅದನ್ನು ಗುರುತಿಸಿ ಇನ್ನು ಮುಂದೆ ರೆಗ್ಯುಲರ್ ಆಗಿ MP ಗಳ ಒಂದು ಇನ್ವಾಲ್ವ್ ಮಾಡಿ ಕೇಂದ್ರ ಸರ್ಕಾರದಿಂದ ಎಲ್ಲ ಕ್ಲಿಯರೆನ್ಸು ಸಹಾಯವನ್ನು ಪಡ್ಕೊಳ್ಳುವಂಥದ್ದು ಒಂದು. ಎರಡನೇದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ನಿಂದ ಹಲವಾರು ಯೋಜನೆಗಳು ಲ್ಯಾಕ್ ಆಫ್ ಕೋಆರ್ಡಿನೇಷನ್, ಅದು ಇನ್ ಟರ್ಮ್ಸ್ ಆಫ್ ಫೈನಾನ್ಸಿಂಗ್ ಇರ್ಬೋದು ಅಥವಾ ಇಂಪ್ಲಿಮೆಂಟೇಷನ್ ಇರ್ಬೋದು, ಅವುಗಳನ್ನು ಸರಿಪಡಿಸುವಂಥದ್ದು. ಮತ್ತು ಹಲವಾರು ಯೋಜನೆಗಳು ಜನಪರವಾಗಿರುವಂಥ, ವಿಶೇಷವಾಗಿ ನರೇಂದ್ರ ಮೋದಿಯವರ ಒಂದು ಕ್ರಿಯೇಟಿವ್ ಥಿಂಕಿಂಗ್ನಿಂದ ಬಡವರಿಗೆ, ಗ್ರಾಮೀಣ ಪ್ರದೇಶದವರಿಗೆ, ರೈತರಿಗೆ ಹಲವಾರು ಯೋಜನೆಗಳನ್ನು ರೂಪಿಸಿದ್ದಾರೆ. ಅವುಗಳನ್ನು ಯಶಸ್ವಿ ಮಾಡಲು ವಿಶೇಷವಾದಂಥ ಪ್ರಯತ್ನ ನೀವು ಸೇರಿ ಮಾಡೋಣ ಅಂತ ಹೇಳಿದ್ದೇನೆ. ರೆಗ್ಯುಲರಾಗಿ ಮೀಟ್ ಮಾಡೋಣ ಅಂತ ಹೇಳಿದ್ದೇನೆ. ಬೆಂಗಳೂರಿನಲ್ಲೂ ಕೂಡ ಸಭೆ ಕರೀತೇನೆ ಅಂತ ಹೇಳಿದ್ದೇನೆ. ಮತ್ತು ಕರ್ನಾಟಕ ಭವನ ಕಮಿಷನರೇಟ್ ಚುರುಕು ಮಾಡ್ತೇನೆ, ಪ್ರೋಆ್ಯಕ್ಟಿವ್ ಮಾಡ್ತೇನೆ, ಅಕೌಂಟಬಿಲಿಟಿ ಇಲ್ಲಿ ತರೋದಕ್ಕೆ ಮಾಡ್ತೇನೆ. ಅದನ್ನು ಕೂಡ ಸಪ್ರೇಟಾಗಿ ರಿವ್ಯೂ ಮಾಡಿ ಅದಕ್ಕೆ ಸುಧಾರಣೆ ತರೋದಕ್ಕೆ ಏನು ಬೇಕು ಎಲ್ಲ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ದೇನೆ. ಭಾಳ ಸಂತೋಷಪಟ್ಟಿದ್ದಾರೆ. ಇದೊಂದು ಹೊಸ ಪದ್ಧತಿ ಇದೆ ಮತ್ತು ಇವತ್ತೇ ಒಂದು ಹೊಸದು ಸ್ಟಾರ್ಟ್ ಮಾಡಿದ್ವಿ. ಏನು ಅಂತಂದರೆ, ಸಾಮಾನ್ಯವಾಗಿ ನಾವು ಕೇಂದ್ರ ಸಚಿವರು ಭೇಟಿಯಾದಾಗ ನಾವು ಅಥವಾ ನಮ್ಮ ಜೊತೆಗೆ ಯಾರು ಬಂದಿರ್ತಾರೋ ಅವತ್ತು ಅವರು ಭೇಟಿ ಆಗ್ತಿದ್ವಿ. ಆದರೆ ನಾನು ಇವತ್ತು ಜಲಶಕ್ತಿ ಸಚಿವರು ಬೆಳಗ್ಗೆ ಭೇಟಿ ಆದರೂ ಕೂಡ ನಾನು ಹೇಳಿದೆ, ಇಲ್ಲಿ ನಿಮಗೇನು ಮೆಮೊರಂಡಮ್ ಬಿಲ್ ಕೊಡಲ್ಲ, ಒಂದು ನೀವು ನಮ್ಮ ಸಮಯ ಕೊಡಿ, ಎಲ್ಲ MP ಗಳ ಜೊತೆಗೆ ನಾನು ಬರ್ತೀನಿ. ಇಲ್ಲ ನಾನು 5 ಗಂಟೆಗೆ ಹೋಗ್ತಾ ಇರೋದ್ರಿಂದ ಅಂದರು. ಹಾಗಾದರೆ ನಾವು MP ಗಳ ಸಭೆ ಕರಿತೀನಿ, ಅಲ್ಲಿಗೆ ಬನ್ನಿ, ಎಲ್ಲ MP ಗಳಿರ್ತಾರೆ. ಇನ್ಮೇಲೆ ಕರ್ನಾಟಕದ ನೆಲ ಜಲ ಇರ್ಬೋದು, ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ ಬಗ್ಗೆ ಇರ್ಬೋದು, ನಾವು ಎಲ್ಲ MP ಗಳ ಒಂದು ಡೆಲಿಗೇಷನನ್ನು ನಾವು ಮಾಡಿ ಹೋಗ್ತೀವಿ. ಅಂದರೆ ಅದರ ಎಫೆಕ್ಟ್ ಭಾಳ ಇರ್ತದೆ. ಎಲ್ಲ MP ಗಳು ಬಂದರೆ ಸುಮಾರು 28 ಜನ ಲೋಕಸಭಾದಲ್ಲಿ ಮತ್ತು ಸುಮಾರು 12 ರಾಜ್ಯಸಭಾದಲ್ಲಿ 12 ಜನ ಇದ್ದಾರೆ. 12 ಜನ ಒಟ್ಟಿಗೆ ಹೋದರೆ ಅದರ ಎಫೆಕ್ಟ್ ಭಾಳ ಇರ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದನ್ನು ಇವತ್ತಿನಿಂದಲೇ ಪ್ರಾರಂಭ ಮಾಡಿದ್ದೇವೆ. ಜಲಶಕ್ತಿ ಸಚಿವರಿಗೆ ನಾವು ಮೆಮೊರಂಡಮ್ ಕೊಟ್ಟಿರುವಂಥದ್ದು, ಒಂದು ಮೇಕೆದಾಟು ಪ್ರಾಜೆಕ್ಟ್ನ DPR ಅಪ್ರೂವ್ ಆಗಬೇಕು. ಅದು CWC ಈಗಾಗಲೇ ಕೊಟ್ಟಿದ್ದೇವೆ. ಅವರು ಕಾವೇರಿ ಮಾನಿಟರಿಂಗ್ ಬೋರ್ಡಿಗೇನು ಕೊಟ್ಟಿದ್ದಾರೆ, ಅದನ್ನು ಕೂಡಲೇ ತರಿಸ್ಕೊಂಡು CWC ಅಪ್ರೂವಲನ್ನು ಕೊಡಬೇಕು ನೀವು ಅಂತ ಒಂದು ಒತ್ತಾಯ. ಎರಡನೇ ಮೆಮೊರಂಡಮು ನಮ್ಮ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ 2ನೇ ಟ್ರೈಬ್ಯುನಲ್ ಏನಿದೆ ಬ್ರಿಜೇಶ್ ಕುಮಾರ್ ಮಿಶ್ರಾ ಅವ್ರದ್ದು, ಅದು ಸುಪ್ರೀಂ ಕೋರ್ಟಲ್ಲಿದೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಅದನ್ನು ಗೆಜೆಟ್ ನೋಟಿಫಿಕೇಷನ್ ಮಾಡಬೇಕು ಅಂತ ಭಾಳ ದಿನಗಳನ್ನು ಕೇಳ್ತಾ ಇದ್ದೇವೆ. ಅದಕ್ಕೆ ಕೇಂದ್ರ ಸರ್ಕಾರವು ಕೂಡ ತಮ್ಮ ಸಹಮತದ ಒಂದು ಅಭಿಪ್ರಾಯವನ್ನು ಕೋರ್ಟಿಗೆ ತಿಳಿಸಿ ಆದಷ್ಟು ಬೇಗನೆ ಆದೇಶವನ್ನು ಸುಪ್ರೀಂ ಕೋರ್ಟ್ನಿಂದ ಬರೋದಕ್ಕೆ ಸಹಾಯ ಮಾಡಬೇಕನ್ನುವಂಥದ್ದು ಕೂಡ ಕೇಳಿದ್ದೇವೆ. ಮೂರನೇದಾಗಿ ಅಪ್ಪರ್ ಭದ್ರಾ ಪ್ರಾಜೆಕ್ಟನ್ನು ನ್ಯಾಷನಲ್ ಪ್ರಾಜೆಕ್ಟ್ ಮಾಡೋದಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಅವಶ್ಯಕತೆ ಇದೆ. ಅದು ಕೂಡಲೇ ಕ್ಯಾಬಿನೆಟ್ ಅಪ್ರೂವಲ್ ತಂದು ಅದಕ್ಕೆ ಫೈನಾನ್ಸ್ ಕ್ಲಿಯರೆನ್ಸನ್ನು ಕೊಡಬೇಕು ಅನ್ನುವಂಥದ್ದು ಕೂಡ. ಅಪ್ಪರ್ ಭದ್ರಾ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಈಗ CWCಲಾಗಿದೆ. ಅದರದು ಫೈನಲ್ ಅಪ್ರೂವಲ್ ಸೆಂಟ್ರಲ್ ಕ್ಯಾಬಿನೆಟ್ನಲ್ಲಿ ಆಗಬೇಕು. ಅದು ಕ್ಲಿಯರೆನ್ಸ್ ಮಾಡಿ ಅಂತ ಭದ್ರಾ ಮೇಲ್ದಂಡೆ. ಆಮೇಲೆ ಎತ್ತಿನಹೊಳೆ ಪ್ರಾಜೆಕ್ಟು, ಅದು ಕಾಸ್ಟ್ ಹೆಚ್ಚಾಗಿದ್ದರಿಂದ ಅದನ್ನು ಕೂಡ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡಬೇಕು ಅಂತ. ಕುಡಿಯೋ ನೀರಿನ ಪ್ರಾಜೆಕ್ಟ್ ಇದೆ, ಮಹತ್ವದ್ದಿದೆ.
ಡೆಸರ್ಟ್ ಪ್ರೋನ್ ಏರಿಯಾ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್, ತುಮಕೂರು ಇದೆ. ಅದು ಕೂಡಲೇ ಮಾಡಬೇಕನ್ನುವಂಥದ್ದು ಹೇಳಿದೆ. ಮೇಕೆದಾಟು ಪ್ರಾಜೆಕ್ಟ್ ಬಗ್ಗೆ ಆಗಲೇ ಹೇಳಿದೆ, ಮೇಕೆದಾಟು ಆಗಿದೆ. ಈ ಡಿ ಪಿ ಆರ್ ಆಗಲೇ ಅದಾಗೆ, ಅದಕ್ಕೆ ಅದು ಮೇಕೆದಾಟು ಡಿ ಪಿ ಆರ್ ಅಷ್ಟೇ. ಮೇಕೆದಾಟು ಪ್ರಾಜೆಕ್ಟು ನಾವು ಡಿ ಪಿ ಆರ್ ಸಬ್ಮಿಟ್ ಮಾಡಿದೆ CWCಗೆ. ಅವ್ರು ಕಾವೇರಿ ಮಾನಿಟರಿಂಗ್ ಬೋರ್ಡ್ಗೆ ಕಳಿಸಿದ್ದಾರೆ. ಅದನ್ನ ಬೇಗ ತರಿಸ್ಕೊಂಡು ಡಿ ಪಿ ಆರ್ ಅನ್ನು ಅಪ್ರೂವ್ ಮಾಡಬೇಕು. ಸೊ ದ್ಯಾಟ್ ವಿ ಕ್ಯಾನ್ ಗೋ ಹೆಡ್ ವಿತ್ ದಿ ಪ್ರಾಜೆಕ್ಟ್. ಅದೇ CWC ಅಂತ ಹೇಳಿದ್ನಲ್ಲ. ಸಿನ್ಸ್ ಮಾನಿಟರಿಂಗ್ ಕಮಿಟಿ ಇಸ್ ಆಲ್ರೆಡಿ ದೇರ್, ಅದ್ರ ವಾಟರ್ ಎಷ್ಟು ಯುಟಿಲೈಸೇಷನ್ ಎಷ್ಟಿದು ಅನ್ನುವಂಥದ್ದು ಅವ್ರ ಅಪ್ರೂವಲ್ ತೊಗೋಬೇಕು. ಅದಕ್ಕೆ ಅಲ್ಲಿ ಕಳಿಸಿದ್ದಾರೆ. ಬೇಗನೆ ಅದು ತರಿಸ್ಕೊಂಡು CWC ಅಪ್ರೂವ್ ಮಾಡಿಕೊಡಿ. ದಟ್ ಈಸ್ ವಾಟ್ ಆ್ಯಕ್ಟ್. ಸೊ ಈ 4 ಪ್ರಾಜೆಕ್ಟ್ ಬಗ್ಗೆ ಮತ್ತೆ ಇನ್ನೊಂದು ಕಳಸಾ ಬಂಡೂರು ಇದು, ಅದು ಕೂಡ ನಮ್ಮದು MOF ಇಂದ ಕ್ಲಿಯರೆನ್ಸ್ ಆಗಬೇಕು. ಅದನ್ನು ಕೂಡ ಆದಷ್ಟು ಬೇಗನೆ ಕೊಡಿ ಅನ್ನೋಂಥದ್ದನ್ನು ಕೂಡ ಹೇಳಿದೆ. ಬರುವಂಥ ದಿನಗಳಲ್ಲಿ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಪ್ರಾಜೆಕ್ಟ್ ಸ್ಪೆಸಿಫಿಕ್ ಎಲ್ಲ ಡೀಟೇಲ್ಸನ್ನು ತೆಗೆದು MP ಗಳ ಜೊತೆಗೆ ಚರ್ಚೆ ಮಾಡಿ ಸಂಬಂಧಪಟ್ಟಂಥ ಸಚಿವರು ಭೇಟಿಯಾಗಿ ಆ ಕ್ಲಿಯರೆನ್ಸಸ್ಗೆ ಏನು ಬೇಕು ಎಲ್ಲ ಕೆಲಸವನ್ನು ನಾವು ಮಾಡ್ತೇವೆ. ಎರಡನೇದಾಗಿ ಬೆಂಗಳೂರಿನಲ್ಲಿಯೇ ಒಂದು ಸೆಂಟ್ರಲ್ನ ಪ್ರಾಜೆಕ್ಟ್ಸ್ ಕ್ಲಿಯರೆನ್ಸ್ಗೆ ಒಂದು ಸ್ಮಾಲ್ ವರ್ಕಿಂಗ್ ಗ್ರೂಪನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಸೆಂಟ್ರಲ್ ಪ್ರಾಜೆಕ್ಟ್ಸ್ ಕ್ಲಿಯರೆನ್ಸಸ್ ಅದಕ್ಕೋಸ್ಕರ ಒಂದು ಸ್ಮಾಲ್ ವರ್ಕಿಂಗ್ ಗ್ರೂಪ್. ಯಾಕಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಿಂದ ಇಂಡಿವಿಜುವಲ್ ಪ್ರಯತ್ನಗಳಾಗ್ತಾ ಇರ್ತವೆ. ಆದರೆ ಒಂದು ಹೈಯರ್ ಲೆವೆಲ್ಲು ನಮ್ಮ ACS ಡೆವಲಪ್ಮೆಂಟ್ ಕಮಿಷನರ್ ಏನಿದ್ದಾರೆ ಅವ್ರ ನೇತೃತ್ವದಲ್ಲಿ ನಾವು ಕಂಪ್ಲೀಟಾಗಿ ಅದರ ಪ್ರಾಜೆಕ್ಟ್ ಮಾಡುವಂಥದ್ದಾಗಲಿ, ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟೇಷನ್ ಆಗಲಿ, ಅದನ್ನು ಕೋಆರ್ಡಿನೇಷನ್ ಆಗಲಿ ಎಲ್ಲ ಮಾಡೋದಕ್ಕೆ ACS ಡೆವಲಪ್ಮೆಂಟ್ ನೇತೃತ್ವದಲ್ಲಿ ಒಂದು ವರ್ಕಿಂಗ್ ಗ್ರೂಪನ್ನು ಮಾಡಿ, ನನಗೆ ಇವೆಲ್ಲ ನಿಮ್ಗೆ ಗೊತ್ತಿದೆ ಅಂತ ಫಾಸ್ಟಾಗಿ ಹೇಳ್ತದೆ, ಅದನ್ನು ಮಾಡಬೇಕಂತ ತೀರ್ಮಾನ ಮಾಡಿ. ಇನ್ನೂ ಹಲವಾರು ತೀರ್ಮಾನಗಳಿದೆ. ಮತ್ತು ನಾನು ನಾಳೆ ನಮ್ಮ ಹಣಕಾಸಿನ ಸಚಿವರಂತ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಭೇಟಿ ಆಗ್ತಾಯಿದ್ದೆ. 11:15 ಭೇಟಿ ಆಗ್ತಾಯಿದ್ದೆ. ಇದಲ್ಲದೆ ನಾನು ವಾಪಸ್ ಹೋದ ತಕ್ಷಣವೇ ಈ ಕೋವಿಡ್ ಬಗ್ಗೆ ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಚಾಮರಾಜನಗರ, ಕೂರ್ಗು ಮತ್ತು ಮೈಸೂರು, ಕೇರಳದ ಗಡಿ ಭಾಗಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆಗಳು ಮತ್ತು ಅದಕ್ಕೆ ವಿಸ್ತೃತವಾದಂಥ ಜಿಲ್ಲೆಗಳ DC, SP ಮತ್ತು DHOಗಳ ಜೊತೆಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಅಲ್ಲಿ ಸೂಚನೆಯನ್ನು ಕೊಟ್ಟು ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಕೋವಿಡ್ ನಿಯಂತ್ರಣಕ್ಕೆ ಅತ್ಯಂತ ಹೆಚ್ಚಿನ ಪ್ರಾಶಸ್ತ್ಯವನ್ನು ತೆಗೆದುಕೊಳ್ತೀವಿ. ಕೇರಳದಲ್ಲಾಗಿರುವಂಥ ಒಂದು ಕೋವಿಡಿನ ಹೆಚ್ಚಳದ ಬಗ್ಗೆ ನಮಗೆ ತೀವ್ರವಾದಂಥ ಕಳವಳ ಇದೆ. ಅದನ್ನು ಗಂಭೀರತೆಯಿಂದ ನಾವು ತೆಗೆದುಕೊಂಡಿದ್ದೇವೆ. ಅದು ಬಹುತೇಕವಾಗಿ 5 ಗಂಟೆ ನಂತರ ಆಗ್ತದೆ. ಬೆಂಗಳೂರಿಗೆ ಹೋದ ತಕ್ಷಣ ಮಾಡ್ತೀವಿ. ಮತ್ತು ಇದೇ ಸಂದರ್ಭದಲ್ಲಿ ಇನ್ನುಳಿದಂಥ ಜಿಲ್ಲೆಗಳಲ್ಲಿ ಫ್ಲಡ್ ಪೊಸಿಷನ್ ಕೂಡ ರಿವ್ಯೂವನ್ನು ನಾಳೆನೇ ಮಾಡ್ತೇನೆ. ಓಕೆ ಸರ್, ಈಗ ತಾವೊಂದು ಹೇಳಿದ್ರೆ ಬೆಂಗಳೂರಲ್ಲಿ ಒಂದು ಪ್ರಾಜೆಕ್ಟ್ ಕ್ಲಿಯರೆನ್ಸ್ ವರ್ಕಿಂಗ್ ಗ್ರೂಪ್ ಇದನ್ನು ಮಾಡ್ತೀವಿ. ಆದರೆ ದಿಲ್ಲಿ ಕರ್ನಾಟಕ ಭವನ ಇದೆಯಲ್ಲ, ಇಲ್ಲೂ ಕೂಡ ತುಂಬಾ ಜನ ಆಫೀಸರ್ಸ್ ಇದ್ದಾರೆ. ಆ ಪ್ರಾಜೆಕ್ಟ್ ನಾನು ಮೊದಲು ಹೇಳಿದ್ದನ್ನು ನೀವು ಸ್ಕಿಪ್ ಮಾಡಿಕೊಂಡು ನಾನೇನು ಹೇಳಿದ್ದೀನಿ, ಇಲ್ಲಿ ಇರುವಂಥ MPs ಫಾರಮ್ಮು ಅಥವಾ ಇಲ್ಲಿಯ ಕಮಿಷನರೇಟು ಚುರುಕಾಗಿ ಕೆಲಸ ಮಾಡ್ತಾ ಇಲ್ಲ, ಅದನ್ನು ಚುರುಕುಗೊಳಿಸ್ತೇನೆ, ಅಕೌಂಟಬಿಲಿಟಿ ತರ್ತೇನೆ ಅಂತ ಹೇಳಿದ್ದೇನೆ. ಈಗ ಇಲ್ಲಿರುವಂಥ ಆಫೀಸರ್ಸ್ಗಿಂತ ಹೈಯರ್ ಆಫೀಸರ್ ACS ಡೆವಲಪ್ಮೆಂಟ್ ಅವರ ನೇತೃತ್ವದಲ್ಲಿ 2 ಕಡೆ ಕೆಲಸ ಆಗಬೇಕು. ಸೆಂಟ್ರಲ್ ಕ್ಲಿಯರೆನ್ಸು ಬರೀ ದಿಲ್ಲಿಯಲ್ಲ, ಅಲ್ಲಿ ಕರ್ನಾಟಕದಲ್ಲಿ ನಾವೆಲ್ಲ ಡಾಟಾ ಕಲೆಕ್ಟ್ ಮಾಡಿ, ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ,
ಅವ್ರು ಕೇಳಿರುವಂಥ ಕ್ಲಿಯರೆನ್ಸಸನ್ನು ಕೊಟ್ಟು, ಲ್ಯಾಂಡ್ ಇಶ್ಯೂ ಇರ್ತದೆ, ವಾಟರ್ ಇಶ್ಯೂ ಇರ್ತದೆ, ಎಲ್ಲ ಅವುಗಳನ್ನು ಕ್ಲಿಯರ್ ಮಾಡಿ ಇಲ್ಲಿ ನಾವು ತಂದಾಗ ಇಲ್ಲಿ ಮತ್ತೆ ನಾವು ಫಾಲೋಅಪ್ ಮಾಡಬೇಕು. ದಿಲ್ಲಿ ಕೆಲಸವನ್ನು ಕಮಿಷನರೇಟ್ ಅವ್ರು ಮಾಡ್ತಾರೆ, ಅಲ್ಲಿ ತಯಾರು ಮಾಡಿ ಎಲ್ಲ ರೆಡಿ ಮಾಡಿ ಪ್ರಾಶಸ್ತ್ಯ ಕೊಟ್ಟು ಮಾಡಿ. ಈಗ ಉದಾಹರಣೆಗೆ ಸಬರ್ಬನ್ ರೈಲಲ್ಲಿ ಲ್ಯಾಂಡ್ ಇಶ್ಯೂಸ್ ಭಾಳ ಇದೆ, ORR ರೋಡು ಅದು ಇಶ್ಯೂಸ್ ಭಾಳ ಇದೆ, ನಮ್ಮ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟು ಅದಕ್ಕೊಂದು ಲೀಗಲಿಟಿ ಇಶ್ಯೂಸ್ ಇದೆ. ಅವೆಲ್ಲ ಹೈಯರ್ ಲೆವೆಲ್ ಆಫೀಸರ್ಸಲ್ಲಿ ನಾವು ಕೂತ್ಕೊಂಡು ಅದನ್ನು ವೇಗದಲ್ಲಿ ಕ್ಲಿಯರ್ ಮಾಡಿ ಫೋಕಸ್ಡಾಗಿ, ಅಷ್ಟೇ ವೇಗ ಮತ್ತು ಫೋಕಸ್ ಇಲ್ಲೇನು ನಮ್ಮ ಕರ್ನಾಟಕ ಭವನದ ಕಮಿಷನರೇಟ್ ಇದೆ ಅವ್ರ ಕಡೆಯಿಂದನೂ ಕೂಡ ಮಾಡಿಸಿ, ಇದಕ್ಕೆ MP ಅವ್ರನ್ನೂ ಕೂಡ ಜೋಡಿಸ್ತೇವೆ ಮತ್ತು ಸೀನಿಯರ್ ಆಫೀಸರ್ಸ್ ಕೂಡ ಜೋಡಿಸ್ತೇವೆ. ನಾನು ಕೂಡ ಈ ವಿಚಾರದಲ್ಲಿ ದಿಲ್ಲಿಗೆ ಬಂದು ನನ್ನ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯ ಇದೆ ಅದು ಕೆಲಸವನ್ನು ಮಾಡ್ತೇವೆ. ಒಟ್ಟಾರೆ ಒಂದು ಸಮಯ ನಿಗದಿತದ ಒಂದು ಈ ಪ್ರಾಜೆಕ್ಟ್ ಕ್ಲಿಯರೆನ್ಸಸ್ಗೆ ಕರ್ನಾಟಕಕ್ಕೆ ಏನೇನು ಬೇಕೋ ಆ ಕೆಲಸವನ್ನು ನಾವು ಇನ್ನು ಮುಂದೆ ಹೆಚ್ಚಿನ ತೀವ್ರತೆಯಲ್ಲಿ ನಾವು ಮಾಡ್ತೀವಿ. ಸರ್, ಈಗ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಸರ್, ಈಗ ನೀವು ಪ್ರಮಾಣ ವಚನ ಸ್ವೀಕರಿಸಿ 3 ದಿವಸ ಆಯ್ತು, ಒಬ್ಬಟ್ಟಿಗೆ ಓಡಾಡ್ತಿದ್ದೀರಾ, ಪ್ರವಾಹ ಇದೆ ರಾಜ್ಯದಲ್ಲಿ, ಅಧಿಕಾರಿಗಳಿಗೆ ಸೂಚನೆ ಕೊಡೋರಿಲ್ಲ, ಒನ್ ಮ್ಯಾನ್ ಶೋ ಆಗ್ತಾ ಇದೆ. ಈ ಹಿಂದೆ ಯಡಿಯೂರಪ್ಪ ಅವ್ರ ಕಾಲದಲ್ಲಿ 1 ತಿಂಗಳ ಕಾಲ ಯಾರು ಸಂಪುಟಕ್ಕೆ ಸೇರಿರ್ಲಿಲ್ಲ, ಈಗಲೂ ಅದೇ ಆಗುತ್ತಾ ಅನ್ನುವಂತ ಭಯ ರಾಜ್ಯ ಜನತೆ ಕಾಡ್ತಿದೆ. ಇಲ್ಲ, ನೀವು ಭಯ ಹುಟ್ಟಿಸ್ಬೇಡಿ. ನೀವು ಹೇಳೋದ್ರಲ್ಲಿ ಅರ್ಥ ಇದೆ. ನಾನು ನಮ್ಮ ಅಧ್ಯಕ್ಷರಿಗೆ ಈ ವಿಚಾರವನ್ನು ಹೇಳಿದ್ದೇನೆ. ಇರುವಂಥ ಫ್ಲಡ್ಡು ಮತ್ತು ಕೋವಿಡ್ ಇರೋದ್ರಿಂದ ಆದಷ್ಟು ಬೇಗನೆ ನಮ್ಮ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ದೇನೆ. ಅವರು ಇವತ್ತು ಸಾಯಂಕಾಲ ಯಾವಾಗ ಅದನ್ನು ಮಾಡ್ಬೋದು, ತಾವು ಯಾವಾಗ ಅದಕ್ಕೆ ಮತ್ತೆ ಬರಬೇಕು ಅಥವಾ ಬರೋ ಅವಶ್ಯಕತೆ ಇಲ್ಲ, ಎಲ್ಲ ವಿಚಾರಗಳನ್ನು ಇವತ್ತು ನಾನು ರಾತ್ರಿ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಭಾಳ ಗಂಭೀರವಾಗಿ ಸೆಂಟ್ರಲ್ ಲೀಡರ್ಶಿಪ್ ತೊಗೊಂಡಿದೆ. ಭಾಳ ದಿವಸ ಹೋಗೋದಿಲ್ಲ, ಕೆಲವೇ ದಿನಗಳಲ್ಲಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಗ್ತದೆ. ಒಂದು ವಾರದ ಒಳಗಡೆನೆ ಮತ್ತೆ ಚರ್ಚೆ ಮಾಡಬೇಕಾ ಸರ್ ನೀವು ನಡ್ಡಾ ಅವ್ರ ಜೊತೆ? ನಾನು ಈ ಭೇಟಿಯಲ್ಲಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನು ಮತ್ತು ಹೆಸರುಗಳು ಚರ್ಚೆ ಮಾಡಿಲ್ಲ. ನಾನು ಅವ್ರಿಗೆ ಸಮಯ ಕೇಳಿದ್ದೇನೆ, ಆ ಸಮಯ ಹೇಳ್ತಾರೆ, ಅವ್ರ ಜೊತೆಗೆ ಚರ್ಚೆ ಮಾಡಿ ಕೆಲವೇ ದಿನಗಳಲ್ಲಿ ಅದನ್ನು ಫೈನಲೈಸ್ ಮಾಡ್ತಾರೆ. ಬರುವ ಸಾಧ್ಯತೆ ಇದೆ, ಬರ್ಬೋದು, ಬರಲಿಕ್ಕಿಲ್ಲ, ಬಟ್ ಬರೋ ಸಾಧ್ಯತೆ ಹೆಚ್ಚು. ಇವತ್ತು ಯಾವುದೇ ಹೆಸರುಗಳಾಗಲಿ ಸಂಪುಟದ ವಿವರವಾಗಲಿ ಯಾವುದೂ ಚರ್ಚೆ ಆಗಲಿ. Yes. I have explained the necessity for early expansion of the cabinet. ಸರ್, ಈಗ ನೀವು ಜಲಸಂಪನ್ಮೂಲ ನೀರಾವರಿ ವಿಷಯಗಳು ನಿಮಗೆ ಗೊತ್ತಿರುವಂಥದ್ದು, ಈಗ ಬಹಳ ತಿಳ್ಕೊಂಡಿರೋ ಈ ವಿಷಯದ ಬಗ್ಗೆ, ಮತ್ತೆ ಹಿಂದೆ ಜಲಸಂಪನ್ಮೂಲ ಸಚಿವರಾಗಿದ್ದು, ಡೆಲ್ಲಿಯಲ್ಲಿರುವಂಥ ಲೀಗಲ್ ಟೀಮು ಮತ್ತು ಕರ್ನಾಟಕದಲ್ಲಿರುವಂಥ ಲೀಗಲ್ ಟೀಮ್ ಇವ್ರ ಮಧ್ಯೆ ಸಮನ್ವಯ ಇಲ್ಲ ಅನ್ನೋದು ಅನೇಕ ಆರೋಪಗಳು ಕೇಳಿ ಬರ್ತಾ ಇದೆ. ಅದು ಸತ್ಯಕ್ಕೆ ಹತ್ತಿರ ಹೋಗಿದ್ರಿ ಸರ್? ಹೌದು, ಇದೆ. ನೋಡ್ರಿ, ಅಸಮಾಧಾನ ಇದೆ, ಅದನ್ನ ಸರಿಯಾಗಿ ಕೇಸ್ಗಳು ಸರಿಯಾಗಿ ಹ್ಯಾಂಡಲ್ ಆಗ್ತಿಲ್ಲ. ಆಮೇಲೆ ಮಹದಾಯಿ ಕುರಿತಂತೆ ಇತ್ತೀಚೆಗೆ ಒಂದು ಆರ್ಡರ್ ಬಂದಿತ್ತು, ಅಲ್ಲಿ ಒಂದು ಕಮಿಟಿ ಆಗಿ ಅಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದು. ಅದು ನಿಮ್ಮ ಕೆಲವು ಬೆಂಗಳೂರಿನ ವಕೀಲರ ಮಿಸ್ ಹ್ಯಾಂಡ್ಲಿಂಗ್ ಆಗಿದೆ ಅಂತೇಳಿ ಇಲ್ಲಿರುವ ಅಸಮಾಧಾನ ಇದೆ. ಅದನ್ನೆಲ್ಲ ನೀವು ಹೇಗೆ ಸರಿಪಡಿಸ್ತೀವಿ? ಇಲ್ಲ, ಅದೆಲ್ಲವೂ ಕೂಡ ಈಗಾಗಲೇ ಅವ್ರು ಬಂದು ಚೆಕ್ ಮಾಡಿ ನಾವು ಮಾಡಿರೋದು ಸರಿ ಅನ್ನೋದನ್ನ ಎಲ್ಲ ಬಂದಿದೆ. ಹೇಳ್ತೇನೆ, ಎರಡಕ್ಕೂ ಉತ್ತರ ಹೇಳ್ತೇನೆ, ಸ್ವಲ್ಪ ಸಮಾಧಾನದಿಂದ ಕೇಳಿ. ಒಳ್ಳೆ ಪ್ರಶ್ನೆ, ಐ ಲೈಕ್ ಇಟ್. ಮೊದಲನೇದಾಗಿ ಸಿದ್ದರಾಮಯ್ಯರ ಆಡಳಿತ ಭ್ರಷ್ಟಾಚಾರದಲ್ಲಿ ಮುಳುಗೋಗಿತ್ತು, ಅದಕ್ಕೆ ಜನ ತಿರಸ್ಕಾರ ಮಾಡಿದರು. ಅವ್ರಿಗೆ ಯಾವ ಹಕ್ಕಿದೆ ಮಾತನಾಡೋದಕ್ಕೆ? ಮತ್ತು ಇನ್ನೂ ನಾನು ಯಾರು ಮುಖ್ಯಮಂತ್ರಿ ಆಗ್ತಾರಂತ ಗೊತ್ತಿಲ್ಲದಾಗಲೇ ಅವರು ಈ ಥರ ಮಾತನಾಡೋದು ಅವರ ಮನಸ್ಥಿತಿ ತೋರಿಸ್ತದೆ. ಆದ್ದರಿಂದ ಅಪೋಸಿಷನ್ ಅದೀವಿ ಏನೋ ಮಾತಾಡಬೇಕು ಅಂತ ಮಾತಾಡೋದು ಅಂಥ ಹಿರಿಯ ನಾಯಕರಿಗೆ ಶೋಭೆ ತರುವಂಥದ್ದಲ್ಲ. ಇನ್ನು ರಬ್ಬರ್ ಸ್ಟ್ಯಾಂಪ್, ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ. ನನ್ನ ಆಡಳಿತ
ಅದರ ಮೇಲೆ ಯಾವುದಾದ್ರೂ ಸ್ಟ್ಯಾಂಪ್ ಇದ್ದರೆ ಅದು BJP ಸ್ಟ್ಯಾಂಪ್ ಇರ್ತದೆ. BJP ಸ್ಟ್ಯಾಂಪ್ ಇರ್ತದೆ. BJP ಸ್ಟ್ಯಾಂಪ್ ಅಂದ್ರೇನು? ನರೇಂದ್ರ ಮೋದಿಯವರ ಒಂದು ಆಡಳಿತ, ಅಮಿತ್ ಶಾ ಅವರ ಆಡಳಿತ ಮತ್ತು ರಾಜನಾಥ್ ಸಿಂಗ್ ಅವರ ಆಡಳಿತ, ಅದರ ಜೊತೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರ ಜನಪ್ರಿಯ ಕಾರ್ಯಕ್ರಮದ ಆಡಳಿತ, ಇವು ಸ್ಟ್ಯಾಂಪ್. ದಿಸ್ ಈಸ್ ದಿ BJP ಸ್ಟ್ಯಾಂಪ್. ಬೊಮ್ಮಾಯಿ ಸ್ಟ್ಯಾಂಪು ಅಲ್ಲ, ಯಾರೋ ಒಬ್ಬ ವ್ಯಕ್ತಿ ಸ್ಟ್ಯಾಂಪ್ ಅಲ್ಲ. BJPಯ ಸಿದ್ಧಾಂತದ ಅಡಿಯಲ್ಲಿ ಮಾಡಿರುವಂಥ ಕಾರ್ಯಕ್ರಮಗಳ ಒಂದು ಸ್ಟ್ಯಾಂಪ್. ಸರ್, ಈಗ ತಮ್ಮ ಇಷ್ಟೆಲ್ಲ ನೀವು ಹೇಳಿದ್ರೆ ಯೋಜನೆಗಳಿದಾವೆ ಅಂತ, ಇದಕ್ಕೋಸ್ಕರ ನೀವು ಟೀಮ್ ಕಟ್ಕೋಬೇಕಾಗ್ತದೆ, ನೀವು ಸಚಿವ ಸಂಪುಟದ್ದು ಅದೆಲ್ಲ ಮಾಡ್ತೀನಿ. ಅದ್ರ ಬಗ್ಗೆ ಏನು ನಿಮ್ಮ ಪ್ರಯಾರಿಟಿ? ಏನು ಪ್ರಯಾರಿಟಿ? ಉತ್ತಮ ಸಚಿವ ಸಂಪುಟ, ಅನುಭವಿ ಮತ್ತು ಹೊಸ ಚಿಂತನೆ ಮಾಡುವಂಥ ಕ್ರಿಯೇಟಿವ್ ಟೀಮ್ ಇರ್ತದೆ. ಯು ಸಿ, ವೇಟ್ ಆ್ಯಂಡ್ ಸಿ. ಲಾಸ್ಟ್ ಟೈಮು ಬರೀ ಭ್ರಷ್ಟಾಚಾರ, ಹಸ್ತಕ್ಷೇಪ ಮತ್ತೊಂದಲ್ಲದೆ ಪೊಲಿಟಿಕಲ್ ಅನ್ಸರ್ಟನಿಟಿ ಸಿಕ್ಕಾಪಟ್ಟೆ ಇತ್ತು ಮತ್ತು ಅದು ಆಡಳಿತದ ಮೇಲೆ ಅದರ ಎಫೆಕ್ಟ್ ಆಗ್ತಿತ್ತು. ಈಗ ನಿಮಗೆ ಅನ್ಸಲ್ವಾ ಈಗ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳ್ತೀರಿ, ಬೇರೆ ಟೀಮ್ ಕಟ್ಟಬೇಕು ಅಂತೀರಿ, ಅಲ್ಲಿ ಯಡಿಯೂರಪ್ಪ ಇನ್ಫ್ಲೂಯೆನ್ಸ್ ಮಾಡ್ಬೋದು, ಇನ್ನೊಂದು ಮತ್ತೆ ಸರ್ ಈಗ ನೋಡ್ರಿ, ಎಲ್ಲ ಒಂದು ಸನ್ನಿವೇಶಗಳನ್ನು ಅಡ್ವಾಂಟೇಜು ತೊಗೋಬೋದು, ಡಿಸ್ಅಡ್ವಾಂಟೇಜು ತೊಗೋಬೋದು. ನಾನು ಭಾಳ ಆಪ್ಟಿಮಿಸ್ಟಿಕ್, ಆಶಾವಾದಿ. ಪ್ರತಿಯೊಂದು ಸನ್ನಿವೇಶದಲ್ಲಿ ಜನಪರವಾಗಿರುವಂಥ ರಾಜ್ಯಕ್ಕೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅನುಕೂಲ ಆಗುವಂಥ ಒಂದು ಅಡ್ವಾಂಟೇಜ್. ವೆಲ್ಕಮ್ ಬ್ಯಾಕ್. ಕೆಲವೇ ದಿನಗಳಲ್ಲಿ ಸಂಪುಟ ರಚನೆಗೆ ಗ್ರೀನ್ ಸಿಗ್ನಲ್ ಸಿಗಲಿದೆ. ಒಂದು ವಾರದಲ್ಲಿ ಕೇಂದ್ರದಿಂದ ಗ್ರೀನ್ ಸಿಗ್ನಲ್ ಸಿಗೋ ಸಾಧ್ಯತೆ ಇದೆ. ಕೇಂದ್ರ ಫೈನಲ್ ಮಾಡಿದ ನಂತರ ಸಂಪುಟ ರಚನೆಯಾಗುತ್ತೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಕೊರೋನಾ ಕಂಟ್ರೋಲ್ಗೆ ನಿರ್ಧಾರವನ್ನ ಮಾಡಲಾಗಿದೆ. ಸ್ವಚ್ಛ ದಕ್ಷ ಆಡಳಿತವನ್ನ ಕೊಡ್ತೀವಿ, ಆರ್ಥಿಕ ಸಂಕಷ್ಟವನ್ನು ನಿಭಾಯಿಸ್ತೇನೆ. ಜನ ಆಡಳಿತದಲ್ಲಿ ಚುರುಕು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹಾಗಾಗಿ ಕೇಂದ್ರ ಕೊಟ್ಟಿರುವ ಎಲ್ಲಾ ಸೂಚನೆಗಳನ್ನು ಕೂಡ, ಮಾರ್ಗದರ್ಶನವನ್ನು ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿ ನಾವು ಆಡಳಿತವನ್ನ ನಡೆಸ್ತೀವಿ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಕೇಂದ್ರದ ಪ್ರಮುಖ ನಾಯಕರನ್ನ ಭೇಟಿಯಾದ ಬಳಿಕ ಬಸವರಾಜ ಬೊಮ್ಮಾಯಿ ಅವರು ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ್ರು. ಕೇಂದ್ರದ ಹೈಕಮಾಂಡ್ ಏನೆಲ್ಲ ಸೂಚನೆಗಳನ್ನ ಕೊಡುತ್ತೆ ಅದೆಲ್ಲವನ್ನ ನಾವು ಚಾಚು ತಪ್ಪದೆ ಮಾಡ್ತೀವಿ. ಕ್ಲೀನ್ ಆಡಳಿತವನ್ನ ಕೊಡಿ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಕೆಲವೇ ದಿನಗಳಲ್ಲಿ ಸಂಪುಟ ರಚನೆಯಾಗುತ್ತೆ. ಒಂದು ವಾರದಲ್ಲಿ ಕೇಂದ್ರದಿಂದ ಗ್ರೀನ್ ಸಿಗ್ನಲ್ ಸಿಗಲಿದೆ. ಕೇಂದ್ರ ಫೈನಲ್ ಮಾಡಿದ ನಂತರ ಸಂಪುಟವನ್ನ ರಚನೆ ಮಾಡ್ತೀವಿ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಸದ್ಯ ಈಗ ಕೊರೋನಾವನ್ನ ಕಂಟ್ರೋಲ್ ಮಾಡಬೇಕು. ಅದರ ಜೊತೆಗೆ ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ. ಸೊ ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ, ರೈತರಿಗಾಗಿರುವಂತಹ ನಷ್ಟ ಎಷ್ಟು, ಎಲ್ಲೆಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಇದರೆಲ್ಲದರ ಬಗ್ಗೆ ನಾನು ಆಲ್ರೆಡಿ SP ಗಳಿಗೆ ಹಾಗೆ DC ಗಳಿಗೆ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದೇನೆ. ಅಲ್ಲದೆ ಹಿರಿಯ ಅಧಿಕಾರಿಗಳು ಕೂಡ ಇದೆಲ್ಲವನ್ನ ಈಗ ಸದ್ಯಕ್ಕೆ ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಸ್ವಚ್ಛ ದಕ್ಷ ಆಡಳಿತದ ಬಗ್ಗೆ ನಾವು ಹೆಚ್ಚು ಗಮನವನ್ನ ಹರಿಸ್ತೀವಿ, ಆರ್ಥಿಕ ಸಂಕಷ್ಟವನ್ನು ಕೂಡ ನಿಭಾಯಿಸ್ತೇನೆ, ಜನ ಆಡಳಿತದಲ್ಲಿ ಚುರುಕನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ನಾನು ನಮ್ಮ ಅಧ್ಯಕ್ಷರಿಗೆ ಈ ವಿಚಾರವನ್ನು ಹೇಳಿದ್ದೇನೆ. ಇರುವಂಥ ಫ್ಲಡ್ಡು ಮತ್ತು ಕೋವಿಡ್ ಇರೋದ್ರಿಂದ ಆದಷ್ಟು ಬೇಗನೆ ನಮ್ಮ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ದೇನೆ. ಅವರು ಇವತ್ತು ಸಾಯಂಕಾಲ ಯಾವಾಗ ಅದನ್ನು ಮಾಡ್ಬೋದು, ತಾವು ಯಾವಾಗ ಅದಕ್ಕೆ ಮತ್ತೆ ಬರಬೇಕು ಅಥವಾ ಬರೋ ಅವಶ್ಯಕತೆ ಇಲ್ಲ, ಎಲ್ಲ ವಿಚಾರಗಳನ್ನು ಇವತ್ತು ನಾನು ರಾತ್ರಿ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಭಾಳ ಗಂಭೀರವಾಗಿ ಸೆಂಟ್ರಲ್ ಲೀಡರ್ಶಿಪ್ ತೊಗೊಂಡಿದೆ. ಭಾಳ ದಿವಸ ಹೋಗೋದಿಲ್ಲ, ಕೆಲವೇ ದಿನಗಳಲ್ಲಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಗ್ತದೆ. ನಾನು ಅವ್ರಿಗೆ ಸಮಯ ಕೇಳಿದ್ದೇನೆ, ಆ ಸಮಯ ಹೇಳ್ತಾರೆ. ಅವ್ರ ಜೊತೆಗೆ ಚರ್ಚೆ ಮಾಡಿ ಕೆಲವೇ ದಿನಗಳಲ್ಲಿ ಅದನ್ನು ಫೈನಲೈಸ್ ಮಾಡ್ತಾರೆ. ಬರುವ ಸಾಧ್ಯತೆ ಇದೆ. ಇವತ್ತು ಯಾವುದೇ ಹೆಸರುಗಳಾಗಲಿ, ಸಂಪುಟದ ವಿವರವಾಗಲಿ ಯಾವುದೂ ಚರ್ಚೆ ಆಗಲಿ. ನಾನು ನಮ್ಮ ಅಧ್ಯಕ್ಷರಿಗೆ ಈ ವಿಚಾರವನ್ನು ಹೇಳಿದ್ದೇನೆ. ಇರುವಂಥ ಫ್ಲಡ್ಡು ಮತ್ತು ಕೋವಿಡ್ ಇರೋದ್ರಿಂದ ಆದಷ್ಟು ಬೇಗನೆ ನಮ್ಮ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ದೇನೆ. ಅವರು ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.
ಒಂದೇ ಒಂದು ತಿಂಗಳು. ಸಚಿವ ಸಂಪುಟ ರಚನೆ ಇವತ್ತೋ ನಾಳೆಯೋ, ಸಂಪುಟ ರಚನೆ ಯಾವಾಗ ಅನ್ನೋದೇ ನಿಗೂಢವಾಗಿದೆ. ಸಚಿವ ಸ್ಥಾನಕ್ಕಾಗಿ ದೆಹಲಿಯಲ್ಲಿರೋರಿಗೆ ಟೆನ್ಷನ್ ಶುರುವಾಗಿದೆ. ಇವತ್ತು ರಾತ್ರಿಯೇ ನಡ್ಡಾ ಹೇಳ್ತಾರೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಆದ್ರೆ ನಾಳೆ ನಾಡಿದ್ದು ಒಂದು ವಾರವೂ ಆಗಬಹುದು, ಶೀಘ್ರವೇ ಹೇಳ್ತೀವಿ ಎಂದಿದ್ದಾರೆ ನಾಯಕರು ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಈಗ ಆಲ್ರೆಡಿ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಸಾಕಷ್ಟು ನಾಯಕರ ದಂಡೆ ದೆಹಲಿಯಲ್ಲಿ ಬೀಡು ಬಿಟ್ಟಿದೆ. ಹೈಕಮಾಂಡ್ ನಾಯಕರ ಭೇಟಿಗೆ ಸರ್ಕಸ್ ಮಾಡ್ತಾ ಇದೆ. ಸಂಪುಟದಲ್ಲಿ ನಮಗೂ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡೋದಕ್ಕೆ ನಾಯಕರನ್ನ ಭೇಟಿ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಸಚಿವ ಸಂಪುಟ ರಚನೆ ಯಾವಾಗ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ಕುತೂಹಲ. ಇವತ್ತಾಗತ್ತೋ ನಾಳೆ ಆಗುತ್ತೋ ಅಥವಾ ಒಂದು ವಾರ ಕೂಡ ಆಗಬಹುದು. ನಾಯಕರು ಶೀಘ್ರವೇ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ರಾತ್ರಿನೇ ಡಿಸೈಡ್ ಮಾಡಿ ಹೇಳಿದ್ರು ಹೇಳಬಹುದು, ಅಥವಾ ಒಂದು ವಾರ ಕೂಡ ಟೈಮ್ ಆಗಬಹುದು ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಸಚಿವ ಸಂಪುಟ ರಚನೆ ಯಾವಾಗ ಆಗುತ್ತೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಸವರಾಜ ಬೊಮ್ಮಾಯಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಜೆಪಿ ನಡ್ಡಾ ಅವರು ಇವತ್ತು ರಾತ್ರಿಯೇ ಹೇಳ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಆಗಬಹುದು, ನಾಡಿದ್ದಾಗಬಹುದು, ಅಥವಾ ಒಂದು ವಾರ ಟೈಮ್ ಕೂಡ ಆಗಬಹುದು. ನಾಯಕರು ಡಿಸೈಡ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ನಾಯಕರ ದಂಡೆ ದೆಹಲಿಯಲ್ಲಿ ಬೀಡ್ ಬಿಟ್ಟಿರುವಂಥದ್ದು, ನಮಗೆ ಡಿಸಿಎಂ ಪಟ್ಟ ಕೊಡಿ, ನಮಗೆ ಮಂತ್ರಿ ಸ್ಥಾನ ಕೊಡಿ, ನಮ್ಮನ್ನ ಈ ಬಾರಿ ಸಂಪುಟದಿಂದ ಕೈ ಬಿಡಬೇಡಿ, ಹೀಗೆ ನಾನಾ ರೀತಿಯಾದಂತಹ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಬಸವರಾಜ ಬೊಮ್ಮಾಯಿ ಅವರು ಸಂಪುಟ ರಚನೆಗೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ಇನ್ನೊಂದು ವಾರದೊಳಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಮೇಕೆದಾಟು ಡಿಪಿಆರ್ ಒಪ್ಪಿಗೆ ನೀಡುವಂತೆ ಮನವಿಯನ್ನ ಮಾಡಲಾಗಿದೆ. ಮೇಕೆದಾಟು ಡಿಪಿಆರ್ಗೆ ಒಪ್ಪಿಗೆ ಸಿಕ್ಕರೆ ಕೆಲಸ ಶುರು ಆಗತ್ತೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು. ಕೇಂದ್ರ ಜಲಸಂಪನ್ಮೂಲ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ಗೆ ಈ ಕುರಿತಂತೆ ಮನವಿಯನ್ನ ಮಾಡಲಾಗಿದೆ. ಭದ್ರಾ ಮೇಲ್ದಂಡೆಯನ್ನ ರಾಷ್ಟ್ರೀಯ ಯೋಜನೆಗೆ ಮನವಿಯನ್ನ ಮಾಡಲಾಗಿದೆ. ಎತ್ತಿನಹೊಳೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತ ಮಾಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಇನ್ನು ಕಳಸಾ ಬಂಡೂರಿ ಯೋಜನೆಗೂ ಕೂಡ ಅನುಮತಿಗೆ ನಾವು ಮನವಿಯನ್ನ ಮಾಡಿದ್ದೀವಿ ಅಂತ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಮೇಕೆದಾಟು ಪ್ರಾಜೆಕ್ಟು ನಾವು DPR ಸಬ್ಮಿಟ್ ಮಾಡಿದೆ CWCಗೆ. ಅವ್ರು ಕಾವೇರಿ ಮಾನಿಟರಿಂಗ್ ಬೋರ್ಡ್ಗೆ ಕಳಿಸಿದ್ದಾರೆ. ಅದನ್ನ ಬೇಗ ತರಿಸ್ಕೊಂಡು DPR ಅನ್ನು ಅಪ್ರೂವ್ ಮಾಡಬೇಕು, ಸೊ ದ್ಯಾಟ್ ವಿ ಕ್ಯಾನ್ ಗೋ ಹೆಡ್ ವಿತ್ ದಿ ಪ್ರಾಜೆಕ್ಟ್. ಅದೇ CWC ಅಂತ ಹೇಳಿದ್ನಲ್ಲ, ಸಿನ್ಸ್ ಮಾನಿಟರಿಂಗ್ ಕಮಿಟಿ ಇಸ್ ಆಲ್ರೆಡಿ ದೇರ್, ಅದ್ರ ವಾಟರ್ ಎಷ್ಟು ಯುಟಿಲೈಸೇಷನ್ ಎಷ್ಟಿದು ಅನ್ನುವಂಥದ್ದು ಅವ್ರ ಅಪ್ರೂವಲ್ ತೊಗೋಬೇಕು. ಅದಕ್ಕೆ ಅಲ್ಲಿ ಕಳಿಸಿದ್ದಾರೆ. ಬೇಗನೆ ಅದು ತರಿಸ್ಕೊಂಡು CWC ಅಪ್ರೂವ್ ಮಾಡಿಕೊಡಿ. ದಟ್ ಈಸ್ ವಾಟ್ ಆ್ಯಂಡ್ ಮೇಕೆದಾಟು ಪ್ರಾಜೆಕ್ಟು ನಾವು DPR ಸಬ್ಮಿಟ್ ಮಾಡಿದೆ CWCಗೆ. ಅವ್ರು ಕಾವೇರಿ ಮಾನಿಟರಿಂಗ್ ಬೋರ್ಡ್ಗೆ ಕಳಿಸಿದ್ದಾರೆ. ಅದನ್ನ ಬೇಗ ತರಿಸ್ಕೊಂಡು DPR ಅನ್ನು ಅಪ್ರೂವ್ ಮಾಡಬೇಕು, ಸೊ ದ್ಯಾಟ್ ವಿ ಕ್ಯಾನ್ ಗೋ ಹೆಡ್ ವಿತ್ ದಿ ಪ್ರಾಜೆಕ್ಟ್. ಅದೇ CWC ಅಂತ ಹೇಳಿದ್ನಲ್ಲ, ಸಿನ್ಸ್ ಮಾನಿಟರಿಂಗ್ ಕಮಿಟಿ ಇಸ್ ಆಲ್ರೆಡಿ ದೇರ್, ಅದ್ರ ವಾಟರ್ ಎಷ್ಟು ಯುಟಿಲೈಸೇಷನ್ ಎಷ್ಟಿದು ಅನ್ನುವಂಥದ್ದು ಅವ್ರ ಅಪ್ರೂವಲ್ ತೊಗೋಬೇಕು. ಅದಕ್ಕೆ ಅಲ್ಲಿ ಕಳಿಸಿದ್ದಾರೆ. ಬೇಗನೆ ಅದು ತರಿಸ್ಕೊಂಡು CWC ಅಪ್ರೂವ್ ಮಾಡಿಕೊಡಿ. ಇನ್ನು ಇದೊಂದು ಪರೀಕ್ಷಾ ಸಮಯ ಎಂದಿದ್ದಾರೆ ಅಮಿತ್ ಶಾ ಅವರು. ಅವಕಾಶವನ್ನ ಬಳಸಿಕೊಂಡು ಅಭಿವೃದ್ಧಿ ಕೆಲಸವನ್ನ ಮಾಡಿ, 24 ಗಂಟೆಯೂ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ. ಚುನಾವಣೆಯನ್ನ ಯಶಸ್ವಿಯಾಗಿ ಎದುರಿಸುವುದಕ್ಕೆ ಕೇಂದ್ರದ ನಾಯಕರು ಸಲಹೆಯನ್ನ ಕೊಟ್ಟಿದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇದೊಂದು ಪರೀಕ್ಷಾ ಸಮಯ, ನಿಮಗೆ ಸಿಕ್ಕಿರುವಂತಹ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚು ಒತ್ತನ್ನ ಕೊಡಿ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಇನ್ನು 24 ಗಂಟೆನೂ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ. ಚುನಾವಣೆಯನ್ನ ಯಶಸ್ವಿಯಾಗಿ ಎದುರಿಸಿ ಅಂತ ಕೇಂದ್ರದ ನಾಯಕರು ಸಲಹೆ ಕೊಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಅಮಿತ್ ಶಾಜಿ ಅವ್ರನ್ನ ಭೇಟಿಯಾಗಿದ್ವಿ ಪಾರ್ಲಿಮೆಂಟ್ನಲ್ಲಿ. ಅವರು ಕೂಡ ದಿಸ್ ಈಸ್ ಅ ಟೆಸ್ಟಿಂಗ್ ಟೈಮ್ ಫಾರ್ ಯು ಹ್ಯಾವ್ ಟು ರೈಸ್ ಟು ದಿ ಒಕೇಶನ್ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ನೀವೇನು ವಿಶ್ವಾಸ ಇಟ್ಟಿದ್ದೀರಿ, ಅದಕ್ಕೆ ನಾನು
24/7 ಕೆಲಸ ಮಾಡಲು ಸಿದ್ಧನಿದ್ದೇನೆ ಅನ್ನೋಂಥ ಮಾತನ್ನು ಕೂಡ ನಾನು ಅವ್ರಿಗೆ ತಿಳಿಸಿದ್ದೆ. ಅಮಿತ್ ಶಾಜಿ ಅವ್ರನ್ನ ಭೇಟಿಯಾಗಿದ್ವಿ ಪಾರ್ಲಿಮೆಂಟ್ನಲ್ಲಿ. ಅವರು ಕೂಡ ದಿಸ್ ಈಸ್ ಅ ಟೆಸ್ಟಿಂಗ್ ಟೈಮ್ ಫಾರ್ ಯು ಹ್ಯಾವ್ ಟು ರೈಸ್ ಟು ದಿ ಒಕೇಶನ್ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ನೀವೇನು ವಿಶ್ವಾಸ ಇಟ್ಟಿದ್ದೀರಿ ಅದಕ್ಕೆ ನಾನು 24/7 ಕೆಲಸ ಮಾಡಲು ಸಿದ್ಧನಿದ್ದೇನೆ ಅನ್ನೋಂಥ ಮಾತನ್ನು ಕೂಡ ನಾನು ಅವ್ರಿಗೆ ತಿಳಿಸಿದ್ದೆ. ಅಮಿತ್ ಶಾಜಿ ಅವ್ರನ್ನ ಭೇಟಿಯಾಗಿದ್ವಿ ಪಾರ್ಲಿಮೆಂಟ್ನಲ್ಲಿ. ಅವರು ಕೂಡ ದಿಸ್ ಈಸ್ ಅ ಟೆಸ್ಟಿಂಗ್ ಟೈಮ್ ಫಾರ್ ಯು ಹ್ಯಾವ್ ಟು ರೈಸ್ ಟು ದಿ ಒಕೇಶನ್ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ನೀವೇನು ವಿಶ್ವಾಸ ಇಟ್ಟಿದ್ದೀರಿ ಅದಕ್ಕೆ ನಾನು ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಪೂರ್ತಿ ಭಾರತದ ಕೊರೋನಾ ಬಾಧಿತ ಜಿಲ್ಲೆಗಳಲ್ಲಿ ರೌಂಡ್ಸ್ ಮಾಡ್ತಾ ಇದೆ. ಕೋವಿಡ್ ಲಸಿಕೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದೆ. ಇವತ್ತು ನಮ್ಮ ಸಂಜೀವಿನಿ ಗಾಡಿ ಎಲ್ಲೆಲ್ಲಿ ಸಂಚರಿಸಿದೆ, ಎಷ್ಟು ಜನರನ್ನ ರೀಚ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಇವತ್ತು ನಮ್ಮ ಸಂಜೀವಿನಿ ಗಾಡಿ ನಾಸಿಕ್ ಹಾಗೆ ಗುಂಟೂರು ಭಾಗದಲ್ಲಿ ಸಂಚಾರವನ್ನ ಮಾಡಿದ್ದು ಆ ಭಾಗದ ಜನರಿಗೆ ಲಸಿಕೆ ಬಗ್ಗೆ ಜಾಗೃತಿಯನ್ನ ಮೂಡಿಸಿದೆ. ಇನ್ನು ಇವತ್ತು ಸುಮಾರು 474 ಗ್ರಾಮಗಳನ್ನು ಕವರ್ ಮಾಡಲಾಗಿದೆ. 2,39,450 ಜನರಿಗೆ ಲಸಿಕೆ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.